ಪೊಲೀಸ್ ಠಾಣೆಯ ಮುಂಭಾಗ ಪ್ರತಿಭಟನೆ ಮಾಡಬಾರದು, ಅದಕ್ಕೆ ನಾವು ಅವಕಾಶವನ್ನು ಅನುಮತಿಯನ್ನ ಕೊಡೋದಿಲ್ಲ ಅಂತ ಅವ್ರು ಭಾವಿಸಿದ್ರೆ ಬಹುಶಃ ಅವರು ಇನ್ನೂ ಕೂಡ ಬ್ರಿಟಿಷ್ ರಾಜ್ಯಲ್ಲೇ ಇದ್ದಾರೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಇದು ಡೆಮಾಕ್ರೆಟಿಕ್ ಸ್ಟೇಟ್, ಪ್ರಜಾಪ್ರಭುತ್ವ ಇದೆ, ಸಂವಿಧಾನ ಇದೆ, ಜಾತ್ಯತೀತ ಸಿದ್ಧಾಂತ ಇನ್ನೂ ಕೂಡ ನಮ್ಮ ಸಂವಿಧಾನದಲ್ಲಿ ಇದೆ, ತೆಗೆದಾಕಿಲ್ಲ ನರೇಂದ್ರ ಮೋದಿ ಅವರು, ಇನ್ನೂ ಇದೆ. ಕರ್ನಾಟಕ ಸರ್ಕಾರ ಹಿಡಿದು ಭಾರತ ದೇಶದ ಸರ್ಕಾರ ಕೂಡ ಜಾತ್ಯತೀತ ತತ್ವದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೇತೃತ್ವದಲ್ಲಿ ರಚನೆಯಾದಂತಹ ಸಂವಿಧಾನದ ಅಡಿಯಲ್ಲೇ ಕಾರ್ಯನಿರ್ವಹಿಸ್ತಾ ಇದೆ. ಅದರಿಂದಾಗಿ ಪೊಲೀಸ್ ಠಾಣೆ ಮುಂಭಾಗ ನೀವು ಮೆರವಣಿಗೆ ಬರ್ತೀರಿ, ಧರಣಿ ಮಾಡ್ತೀರಿ ಅಂದ್ರೆ ನಿಮ್ಗೆ ಅನುಮತಿ ಕೊಡಲಾಗುವುದಿಲ್ಲ ಅಂತ ನೀವು ಭಾವಿಸಿದ್ರೆ ಕಾನೂನಿನ ಬಗ್ಗೆ ನಿಮ್ಗಿರುವಂತ ತಪ್ಪಾದ ತಿಳುವಳಿಕೆಯೋ ಅಥವಾ ಪೊಲೀಸರಂದ್ರೆ ಸರ್ವಾಧಿಕಾರಿಗಳು ಭ್ರಷ್ಟಾತೀತರು ಅನ್ನುವಂತ ಭಾವನೆ ಅಂತ ನಮ್ಗೆ ತಿಳಿತಾ ಇಲ್ಲ. ಬಹುಶಃ ಮಂಗಳೂರಿನ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಒಬ್ಬರು IPS ಅಧಿಕಾರಿ, ಅವರಿಗೆ ಈ ಎಲ್ಲಾ ಕಾನೂನಿನ ಜ್ಞಾನ ಇರಬೇಕಾಗ್ತದೆ. ಯಾಕಂದ್ರೆ ಪೊಲೀಸ್ ಠಾಣೆಗಳ ಮುಂಭಾಗದಲ್ಲಿ ಪ್ರತಿಭಟನೆಗಳು ಬೇಕಾದಷ್ಟು ನಡೆದಿದೆ. ಅದರಿಂದಾಗಿ ಅವರು ನಾನು ಬರುವ ಸರ್ವಾಧಿಕಾರಿ ಅನ್ನೋ ರೀತಿಯಲ್ಲಿ ನಡ್ಕೊಂಡ್ರೆ ಅದಕ್ಕೆ ತಕ್ಕ ಉತ್ತರ ಈ ದಕ್ಷಿಣ ಕನ್ನಡ ಜಿಲ್ಲೆಯ ದುಡಿಯುವ ವರ್ಗ ಕೊಡ್ತದೆ ಅಂತ ಅವರಿಗೆ ಒಂದು ಸಣ್ಣ ಎಚ್ಚರಿಕೆಯನ್ನು ಈ ಧರಣಿಯ ಮೂಲಕ ಕೊಡ್ತಾ ಇದ್ದೀವಿ. ಸಣ್ಣ ಎಚ್ಚರಿಕೆ, ಒಂದು ಸ್ಯಾಂಪಲ್ ಡೋಸ್ ಅಂತಾರಲ್ಲ ಹಾಗೆ. ನೀವು ಬಹುಶಃ ಇವತ್ತು ಕೂಡ FIR ದಾಖಲಿಸ್ತೀರಾ ಗೊತ್ತಿಲ್ಲ. ಮೊನ್ನೆ ನಾವು ತೀರಾ ಸಾಂಕೇತಿಕವಾಗಿ ಮಾಡಿದಂತ ಪ್ರತಿಭಟನೆಯಲ್ಲಿ 17 ಜನರಲ್ಲಿ ಧರಣಿಯಲ್ಲಿ ಇದ್ದವರನ್ನ ಮತ್ತು ಇನ್ನೊಂದು 2 ಜನರನ್ನ ಎಕ್ಸ್ಟ್ರಾ ಸೇರಿಸಿ ನೀವು FIR ಹಾಕಿದ್ದೀರಿ. ಬಹುಶಃ ಇವತ್ತು ಹಾಕುವಂತ ಒಂದು ಪ್ರಯತ್ನ ಇರಬಹುದು. ಇವತ್ತು ಇನ್ನೊಂದು ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲಿ ನಾವು ಬಂದಿದ್ದೀವಿ. ಬೇಕಿದ್ರೆ ಪಟ್ಟಿಯನ್ನು ನಾವೇ ಕೊಡ್ತೀವಿ ಯಾರಲ್ಲಿ ಇದ್ದೀವಿ ಅಂತ, ನೀವು ಹುಡುಕುವ ಕಷ್ಟ ಬೇಡ. ಈ ಸ್ಯಾಂಪಲ್ ಡೋಸ್ ಕೂಡ ನಿಮಗೆ ಇಷ್ಟ ಅಂತ ಅನಿಸಿದ್ರೆ ನಾವು ನಮ್ಮ ಶಕ್ತಿಯನ್ನ, ನೈಜ ಶಕ್ತಿಯನ್ನು ತೋರಿಸಬೇಕಾಗ್ತದೆ. ಕಮಿಷನರ್ ಕಚೇರಿಗೆ ಹೋಗುವುದೇನು ದೊಡ್ಡ ಮಾತಲ್ಲ, ಬೇಡ. ನಾವು ಪ್ರಥಮ ಹಂತದಲ್ಲಿ ಪೊಲೀಸರಿಗೆ ಜನಪರವಾದಂತಹ ಹೋರಾಟಗಳನ್ನು ಹತ್ತಿಕ್ಕಬಾರ್ದು, ಸುಳ್ಳು ಕೇಸ್ಗಳನ್ನು ಹಾಕಬಾರ್ದು ಅನ್ನುವಂತಹ ಒಂದು ಸಣ್ಣ ಎಚ್ಚರಿಕೆಯನ್ನು ಕೊಡೋಣ ಅಂತ ಇಲ್ಲಿ ಮೆರವಣಿಗೆಯಲ್ಲಿ ಬಂದಿದ್ದೀವಿ, ಶಾಂತಿಯುತ ಮೆರವಣಿಗೆಯಲ್ಲಿ ಬಂದಿದ್ದೀವಿ. 2 ವಾರಗಳ ಸಮಯವನ್ನು ಕೂಡ ಕೊಟ್ಟಿದ್ವಿ, ಆದ್ರೂ ನಮ್ಗೆ ಅನುಮತಿ ಕೊಡ್ಲಿಲ್ಲ. ಇಲ್ಲಿ ನಮ್ಗೆ ಹೇಳಲಿಕ್ಕಿರುವಂತಹದ್ದು, ಕಲ್ಲಡ್ಕ ಪ್ರಭಾಕರ್ ಭಟ್ ಭ್ರಷ್ಟಾತೀತರ, ಸಂವಿಧಾನಕ್ಕಿಂತ ದೊಡ್ಡವರ, ಅವರ ಮೇಲೆ ಈಗ ಅದೇ ಬಿಜೆಪಿ ಪಕ್ಷದ ಸಂಸದರಾಗಿರುವಂತಹ ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡದಲ್ಲಿ ಮಾತಾಡಿದ್ರೆ ಅವರ ಮೇಲೆ ಏನು ಸಿದ್ದರಾಮಯ್ಯನ ವಿರುದ್ಧ ಮಾತಾಡಿದ್ರು, ಮುಖ್ಯಮಂತ್ರಿ ವಿರುದ್ಧ ಮಾತಾಡಿದ್ರು ಅನ್ನೋ ಕಾರಣಕ್ಕೆ, ಏಕವಚನದಲ್ಲಿ ಮಾತಾಡಿದ್ರು ಅನ್ನೋ ಕಾರಣಕ್ಕಾಗಿ ನೀವು ಸುಮಟೋ ಕೇಸ್ ಹಾಕ್ತೀರಿ ಕರ್ನಾಟಕ ಪೊಲೀಸರು, ಸ್ವಯಂ ಪ್ರೇರಿತ ಕೇಸು. ಆದ್ರೆ ಅದೇ ಕಲ್ಲಡ್ಕ ಪ್ರಭಾಕರ್ ಭಟ್ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಅಲ್ರಿ ಅವರು. ಅವರು ಏನೇನೋ ಮಾತಾಡಿದ್ರೆ, ಇಡೀ ಮುಸ್ಲಿಂ ಸಮುದಾಯದ ಹೆಣ್ಣುಮಕ್ಕಳು ಸೇರ್ಕೊಂಡು ಎಲ್ಲಾ ಹೆಣ್ಣುಮಕ್ಕಳನ್ನ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಒಂದು ಸುಮಟೋ FIR ಮಾಡ್ಲಿಕ್ಕೆ ಕರ್ನಾಟಕ ಪೊಲೀಸರಿಗೆ ಆಗಲ್ಲ ಅಂದ್ರೆ ನೀವು ಯಾವ ರೀತಿಯಾದಂತಹ ಡೆಮೋಕ್ರಸಿಯಲ್ಲಿ ಇದ್ದೀರಿ? ಕಲ್ಲಡ್ಕ ಪ್ರಭಾಕರ್ ಭಟ್ ಕರ್ನಾಟಕದ ರಾಜ್ಯದಲ್ಲಿ ಒಬ್ಬ ಭ್ರಷ್ಟಾತೀತ ವ್ಯಕ್ತಿ ಅಂತ ಏನಾದ್ರೂ ಸಂವಿಧಾನದ ಯಾವ್ದಾದ್ರು ಕಲಂನಲ್ಲಿ ನಮೂದು ಮಾಡಿದಾರ? ಹಾಗಿಲ್ಲದೆ ಇರುವಾಗ ಅವ್ರ ಮೇಲೆ ಯಾಕೆ ಕೇಸ್ ಹಾಕ್ಲಿಲ್ಲ? ಅವರಿಗೆ FIR ಆದ್ಮೇಲೆ ಕೊನೆಗೆ ನಾಗರಿಕ ಸಮಾಜವೇ ದೂರು ದಾಖಲಿಸಿ ಅವರ ಮೇಲೆ FIR ಮಾಡಿಸಿದ ಮೇಲೆ ಅದರಲ್ಲಿ ನಾನ್ ಬೇಲಬಲ್ ಸೆಕ್ಷನ್ಗಳು ಅಡಕ ಆದ್ಮೇಲೆ ಯಾಕೆ ಬಂಧಿಸಲಿಲ್ಲ? ನಾವೇನ್ ಮಾಡಿದ್ವಿ, ನಾವೊಂದು ಸಣ್ಣ ಪ್ರತಿಭಟನೆ ಮಾಡಿತ್ತು, ಎಲ್ಲೋ ಬಂದು ರಸ್ತೆ ತಡೆ ಮಾಡಲಿಲ್ಲ, ದಿಢೀರಾಗಿ ಬಂದು ಘೋಷಣೆ ಕೂಗ್ಲಿಲ್ಲ, ಪೊಲೀಸರಿಗೆ ಲೆಟರ್ ಕೊಟ್ಟು ಚಲನ್ ಕಟ್ಟಿ ಅನುಮತಿ ಕೇಳಿ ನಿಷೇಧಾಜ್ಞೆಯನ್ನು ಇರಲಿಲ್ಲ. ತೀರಾ ಸಾಂಕೇತಿಕವಾಗಿ ಧರಣಿ ಮಾಡಿದ್ವಿ, ಧ್ವನಿವರ್ಧಕ ಕೂಡ ಬಳಸದೆ. ಅದ್ರ ಮೇಲೆ ನೀವು FIR ಆಗ್ತೀರಿ ಅಂದ್ರೆ 2 ರೀತಿಯಲ್ಲಿ ನಮ್ಗೆ ಸ್ಪಷ್ಟನೆ ಬೇಕು. ಒಂದು, ನೀವು ಇಲ್ಲಿ ಸರ್ವಾಧಿಕಾರ ಪೊಲೀಸ್ ರಾಜ್ಯನ ಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಕಮಿಷನರ್ ಹೇಳಿದ್ದನ್ನ, ಪೊಲೀಸ್ನ ಹಿರಿಯ ಅಧಿಕಾರಿಗಳನ್ನು ಹೇಳಿದ್ದನ್ನ ಇಲ್ಲಿಯ ನಾಗರಿಕ ಸಂಘಟನೆಗಳು, ಜನಸಾಮಾನ್ಯರು ಮಾತ್ರ ಅಲ್ಲ, ರಾಜಕೀಯ ಪಕ್ಷಗಳು ಕೂಡ ಯಾವುದೇ ರೀತಿಯಾದಂತಹ ಪ್ರತಿರೋಧ ಇಲ್ಲದೆ ತಲಾಡಿಸಿಕೊಂಡು ಒಪ್ಕೊಂಡು ಬರಬೇಕು ಅಂತ ನೀವು ಭಾವಿಸಿದ್ದೀರಿ. ಒಂದು. ಇನ್ನೊಂದು, ಕಲ್ಲಡ್ಕ ಪ್ರಭಾಕರ್ ಭಟ್ ಅನ್ನುವಂತ ಒಬ್ಬ ಕೋಮುವಾದಿ ಮುಖಂಡ, ಆತನ ವಿರುದ್ಧ ಒಂದು ಶಬ್ದ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಬೀದಿಯಲ್ಲಿ ಕೇಳಬಾರ್ದು ಅಂತ ನಿಮ್ಮ ಉದ್ದೇಶ ಅಂತ ಕಾಣ್ತದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಯಾರು ಧಿಕ್ಕಾರ ಹಾಕಬಾರ್ದು, ಕಲ್ಲಡ್ಕ ಪ್ರಭಾಕರ್ ಭಟ್ನ ಮಾತನ್ನು ಯಾರು ಕೂಡ ಸಾರ್ವಜನಿಕವಾಗಿ ಖಂಡಿಸಬಾರ್ದು, ಅದರ ವಿರುದ್ಧ ಪ್ರತಿಭಟನೆ ಮಾಡಬಾರ್ದು ಅಂತ ಈ 2 ಉದ್ದೇಶಗಳು ನಿಮ್ಗೆ ಇದ್ದಂಗಿದೆ. ಯಾಕೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪ್ರತಿಭಟನೆ ಮಾಡಬಾರ್ದು? ಯಾವ ರೀತಿ ಅಶಾಂತಿಯ ಪರಿಸ್ಥಿತಿ ಇದ್ದಾವಾಗ? ಒಂದು ವೇಳೆ ಅಶಾಂತಿಯ ಪರಿಸ್ಥಿತಿ ಇದ್ದಿದ್ರೆ ಯಾಕೆ ನೀವು ನಿಷೇಧಾಜ್ಞೆ ಜಾರಿಗೊಳಿಸಲಿಲ್ಲ? ನಿಷೇಧಾಜ್ಞೆ ಜಾರಿಗೊಳಿಸಿದ್ರೆ ಬೇರೆ. ಈಗ ಮೊನ್ನೆ ನಮ್ಮ DYFI ನಾಯಕರು ಪೊಲೀಸ್ ಕಮಿಷನರ್ ಅನ್ನ ಭೇಟಿ ಆದಾಗ ಹೇಳಿದ್ರಂತೆ, ಅವರು ನಾವು ಬೇರೆಲ್ಲರನ್ನ ಮನವೊಲಿಸಿದ್ವಿ, ಧಾರ್ಮಿಕ ಸಂಘಟನೆಗಳು ಕೂಡ ನಮ್ಮ ಮಾತನ್ನು ಕೇಳಿ ಪ್ರತಿಭಟನೆ ಕೈಬಿಟ್ಟು ಮನವಿ ಕೊಟ್ಟರು, ನೀವೇನು ಅವ್ರಿಗಿಂತ ದೊಡ್ಡವರು ಅಂತ. ಸ್ವಾಮಿ, ಧಾರ್ಮಿಕ ಧ್ವಜ ಇಟ್ಕೊಂಡವರು
ನಿಮ್ಗೆ ಪೊಲೀಸ್ ಕಮಿಷನರ್ ಅಗರ್ವಾಲ್ ಅವರಿಗೆ ದೊಡ್ಡದಾಗಿರ್ಬಹುದು, ನಮ್ಗಲ್ಲ. ನಮ್ಗೆ ದುಡಿಯುವ ಧ್ವಜ ಇಟ್ಟವರೇ ಇದ್ದವರೇ ದೊಡ್ಡವರು. ನಮ್ಮ ಸಂಘಟನೆಗೆ ನಾವೇ ದೊಡ್ಡವರು. ಮಂಗಳೂರು ನಗರದಲ್ಲಿ, ದಕ್ಷಿಣ ಕನ್ನಡದಲ್ಲಿ, ಉಳ್ಳಾಲ ದಿನದಲ್ಲಿ ಸಾವಿರ ಗಟ್ಟಲೆ ಕುಟುಂಬಗಳಿಗೆ ಗೇಣಿದಾರರಾಗಿ ಜೀತ ಮಾಡ್ತಾ ಇದ್ದವರಿಗೆ ಭೂಮಿ ಕೊಡಿಸಿದಂತ ಪಕ್ಷ ನಮ್ದು. ಆ ಧ್ವಜ ಇದು. ನಿರುದ್ಯೋಗದಲ್ಲಿ ನರಳುತ್ತಾ ಇದ್ದಂತ ಯುವಜನರಿಗೆ ಉದ್ಯೋಗದ ಹಕ್ಕನ್ನು ಎತ್ತಿ ಹಿಡಿಸಿದಂತ ಧ್ವಜ ಇದು. ಈ ಧ್ವಜಕ್ಕಿರುವಂತ ಗೌರವ, ಇಲ್ಲಿರುವಂತ ಲಕ್ಷಾಂತರ ಬೀಡಿ ಕಟ್ಟುವಂತ ಅಮ್ಮಂದಿರಿದಾರಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಗೆ ಆಯ್ಕೆ ಆದಂತ ಇಲ್ಲಿಯ ನೆಲದ ಮಣ್ಣಿನ ಮಕ್ಕಳ ಹತ್ರ ಕೇಳಿ, ಅವರ ತಾಯಂದಿರು ಅವರಿಗೆ ಕಲಿಸಿರುವಂತದ್ದು, ಶಿಕ್ಷಣ ಕೊಡಿಸಿರುವಂತದ್ದು ಬೀಡಿ ಕಟ್ಟಿ, ಬೀಡಿನ ಸೂಪ್ ಹಿಡ್ಕೊಂಡು. ಅಂತಹ ಬೀಡಿ ಕಟ್ಟುವಂತಹ ಮಹಿಳೆಯರಿಗೆ, ಅಮ್ಮಂದಿರಿಗೆ PF, ಬೋನಸ್, ಕನಿಷ್ಠ ಕೂಲಿ ಎಲ್ಲವನ್ನ ಕೊಡಿಸಿದ್ದು ಇದೇ ಧ್ವಜ. ನಿಮ್ಗೆ ಧಾರ್ಮಿಕ ಧ್ವಜ ದೊಡ್ಡದಿರ್ಬೋದು, ಇಲ್ಲಿ ಹಸಿದವರಿಗೆ ಇದೇ ಧ್ವಜ ದೊಡ್ಡದು. ಕೆಂಬಾವದ ಧ್ವಜ, ಬಿಳಿ ಬಣ್ಣದ ಧ್ವಜ, ಭಗತ್ ಸಿಂಗ್ ಇರುವಂತಹ ಧ್ವಜ ದೊಡ್ಡದು. ಅಂತ ಒಂದು ಹಿಸ್ಟ್ರಿ ಇದೆ. ನೀವು ನಿನ್ನೆ ಮೊನ್ನೆ ಬಂದು ಈ ದಕ್ಷಿಣ ಕನ್ನಡ ಜಿಲ್ಲೆ ಇತಿಹಾಸ ಗೊತ್ತಿಲ್ಲದೆ ನಮ್ಮ ನಾಯಕರಿಗೆ ಇತಿಹಾಸದ ಪಾಠವನ್ನು ಮಾಡ್ಲಿಕ್ಕೆ ಹೊರಟ್ರೆ, ನಾವು ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದ ಪುಟಗಳನ್ನು ತೆರಿಬೇಕಾಗ್ತದೆ. ಈ ಪೊಲೀಸ್ ಸ್ಟೇಷನ್ಗೆ ಎಷ್ಟು ಸಲ ಮೆರವಣಿಗೆ ಬಂದಿದ್ದೀವಿ ನೋಡಿ. ನಮ್ಮ ಬೀಡಿ ಕಾರ್ಮಿಕರ ನಾಯಕಿಯಾದಂತ ನಮ್ಮ ಪದ್ಮಾವತಿ ಶೆಟ್ಟಿ ಅವರು ಇದ್ದಾರೆ. ಜಿಲ್ಲಾ ಪಂಚಾಯತಿಗೆ ಒಂದು ಅವಧಿಗೆ ಜಿಲ್ಲಾ ಪಂಚಾಯತಿಗೆ ಸದಸ್ಯರಾಗಿ ಆಯ್ಕೆ ಆದವರು ಇದೇ ತುಳುನಾಡಿ, ಇದೇ ಉಳ್ಳಾಲದ ಮಣ್ಣಿನಲ್ಲಿ ಎಷ್ಟು ವರ್ಷಗಳಿಂದ, 60 ವರ್ಷಗಳಿಂದ ಬೀಡಿ ಕಾರ್ಮಿಕರಿಗಾಗಿ ದುಡಿತಾ ಇದ್ದಾರೆ. ಅವರು ನಿಮ್ಗೆ ದೊಡ್ಡವರಲ್ಲ. ಮರಳು ಮಾಫಿಯಾದವರು ಬಂದ್ರೆ ಕಮಿಷನರ್ ಕಚೇರಿಯಲ್ಲಿ ಬ್ಲಾಕ್ ಟೀ ಸಿಗತ್ತಂತೆ, ನಮ್ಗೆ ನೀರು ಸಿಗಲ್ಲ. ಎಷ್ಟಿದೆ, ನಾವು ಪಟ್ಟಿ ತೆಗಿಬೇಕಾ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮಸಾಜ್ ಪಾರ್ಲರ್ಗಳಿದೆ? ಆ ಮಸಾಜ್ ಪಾರ್ಲರ್ ಯಾವ್ಯಾವ ದಂಧೆ ನಡೀತಾ ಇದೆ? ಮರಳು ಎಲ್ಲೆಲ್ಲಿಂದ ಯಾವ್ಯಾವ ರೂಟಲ್ಲಿ ಹೋಗುತ್ತೆ? ಕಮಿಷನರ್ ಅವ್ರಿಗೆ ಇದೆಲ್ಲ ಗೊತ್ತಿಲ್ವಾ? ನಾವು ಹೇಳ್ಕೊಡ್ಬೇಕಾ? ಇಲ್ಲಿ ಎಂತೆಂತ ಹೋರಾಟಗಳನ್ನ ಮಾಡಿದೀವಿ. ಇದೇ ಪೊಲೀಸ್ ಠಾಣೆಗೆ ಬೇಕಾದಷ್ಟು ಮೆರವಣಿಗೆಯನ್ನು ನಾವು ಬಂದಿದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಪೊಲೀಸ್ ಠಾಣೆಗಳ ಮುಂದೆ ನಾಗರಿಕರ ಹಕ್ಕುಗಳಿಗೆ ಬೇಕಾಗಿ ಹೋರಾಟವನ್ನು ಮಾಡಿದೀವಿ ನಾವು. ನಮ್ಮ ಮೇಲೆ FIR ಬಿಟ್ಟ ದೊಡ್ಡ ಪ್ರಶ್ನೆ ಏನಲ್ಲ, ಯಾವ ಕಾರಣಕ್ಕಾಗಿ FIR ಹಾಕಿದಿರಿ ಅನ್ನುವಂಥದ್ದು ಮಾತ್ರ ನಮಗಿರುವಂತ ಪ್ರಶ್ನೆ. ನಮ್ಮ ಮೇಲೆ 16 FIR ಆಗಿದೆ, 16 ಸಲ ಜೈಲಿಗೆ ಹೋಗಿದ್ದೀವಿ, ಬೇಕಾದಷ್ಟು ಹೋರಾಟಗಳನ್ನ ಮಾಡಿದೀವಿ, ಪೊಲೀಸರ ಲಾಠಿಗಳಿಂದ ಏಟನ್ನು ತಿಂದಿದ್ದೀವಿ. ಆವಾಗೆಲ್ಲ ನೀವು FIR ಹಾಕಿದಿರಿ ಅಂತ ನಾವೇನು ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೂತ್ಕೊಳ್ಳಿಲ್ಲ. ಜೋಕಟ್ಟೆಯಲ್ಲಿ MRPL ಅಂತ ದೈತ್ಯ ಕಂಪನಿಯ ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡುವಾಗ ಹಲವು ಬಾರಿ ನಮ್ಮನ್ನ ಬಂಧಿಸಿದ್ರು, ಹಲವು FIR ಹಾಕಿದ್ರು. ಯಾಕೆ FIR ಹಾಕಿದ್ರಿ ಅಂತ ಬಂದು ಕೇಳಿಲ್ಲ, ಕೋರ್ಟಲ್ಲಿ ಫೈಟ್ ಮಾಡಿದ್ವಿ. ಮನಸ್ಸು ಮಾಡಿದ್ರೆ ಆವಾಗ ಇದ್ದಂತ ಸರ್ಕಾರವನ್ನ, ಕೊನೆಗೂ ನಮ್ಮ ಹೋರಾಟ, ನಮ್ಮ ಬೇಡಿಕೆ ಕರೆಕ್ಟ್ ಅಂತ ಸರ್ಕಾರ ಅದನ್ನ ಒತ್ತು ಪರಿಹಾರ 600 ಕೋಟಿ ಖರ್ಚು ಮಾಡ್ಬೇಕು ಕಂಪನಿ ಕೊಡ್ಸಿದೀವಿ ನಾವು. ಆ ಸೆಟಲ್ಮೆಂಟ್ ಆಗುವಾಗ ನಾವು ಕೇಳ್ಬೋದಿತ್ತು, ನಮ್ಮ ಮೇಲಿನ ಕೇಸನ್ನು ವಾಪಸ್ ತೆಗೀರಿ ಅಂತ. ಕೇಳಲಿಲ್ಲ, ನ್ಯಾಯಾಲಯದಲ್ಲಿ ಫೈಟ್ ಮಾಡ್ತೀವಿ ಅಂತ ಹೋಗಿದೀವಿ. ಪೊಲೀಸ್ ಸ್ಟೇಷನ್ ಮೆರವಣಿಗೆಯನ್ನು ಬರಲಿಲ್ಲ. ಟೋಲ್ ಗೇಟ್ಗೆ ಮುತ್ತಿಗೆ ಹಾಕಿದ ದಿವಸವನ್ನು ನಮ್ಮ ಮೇಲೆ FIR ಮಾಡಿದ್ರಿ. ನಾವೇನು ಮರು ದಿವಸ ಬಂದು ಗೋಳೋ ಅಲ್ಲಿಲ್ಲ. ನಮ್ಮ FIR ಅನ್ನ ಕ್ಲೋಸ್ ಮಾಡಿ ನೀವು FIR ಹಾಕಿ ಅನ್ಯಾಯ ಮಾಡಿದ್ರಿಂದ ಪ್ರತಿಭಟನೆ ಕೂರ್ಲಿಲ್ಲ. ಬೇಕಾದಷ್ಟು ನಮ್ಮ ಮೇಲೆ FIR ಗಳಾಗಿದೆ, ಆದ್ರೆ ಅವಾಗೆಲ್ಲ ನಾವು ಪ್ರತಿಭಟನೆ ಮಾಡಿಲ್ಲ. ಆದ್ರೆ ಇಲ್ಲಿರುವಂತಹ ಪ್ರಶ್ನೆ, ತೀರಾ ಸಣ್ಣ ಒಂದು 16-17 ಜನ ಇದ್ದಂತ ಧರಣಿಯನ್ನ, ಶಾಂತಿಯುತವಾದ ಧರಣಿಯನ್ನ ನೀವು ರಸ್ತೆ ತಡೆ ಮಾಡಿದ್ರಿ. ನೀವು ಕಾನೂನು ಭಂಗನ ಮಾಡ್ಲಿಕ್ಕೆ ಏನೇನೋ ಕಾನೂನು ಭಂಜಕ ಘೋಷಣೆಗಳನ್ನ ಕೂಗಿದ್ರಿ, ಜನರಿಗೆ ತೊಂದರೆ ಉಂಟು ಮಾಡಿದ್ರಿ. ನಿಮ್ಮ ಹತ್ರ ಇದೆಯಲ್ಲ ಸರ್ ವಿಡಿಯೋ, ಇವತ್ತು ರೆಕಾರ್ಡ್ ಮಾಡ್ತಾ ಇದ್ರಿ, ಮೊನ್ನೆನೂ ರೆಕಾರ್ಡ್ ಮಾಡ್ತಾ ಇದ್ರಿ. ನೋಡೋಣ, ಇಲ್ಲ ಒಂದು ಡಿಸ್ಪ್ಲೇ ಮಾಡಿ, ನಾಗರಿಕರೆಲ್ಲ ನೋಡ್ರಿ. ಈ ನಾಯಕರುಗಳು, ನಮ್ಮ ಹಿರಿಯ ನಾಯಕರು, ಕೃಷ್ಣಪ್ಪ ಸಾಲ್ಯ 70 ವರ್ಷ ದಾಟಿ ಸ್ವಾಮಿ, ಪ್ರಭಾಕರ್ ಫಸ್ಟ್ ಉಂಟಲ್ಲ, ಅವರ ಎದುರು ಏನೂ ಇಲ್ಲ ಜನರಿಗೆ ಮಾಡಿದಂತ ತ್ಯಾಗ ಬಲಿದಾನದ ಮುಂದೆ. ಅವರು ಯಾವ ರೀತಿಯಲ್ಲಿ ನಿಮ್ಗೆಲ್ಲ ಕಾನೂನು ಭಂಜಕ್ಕೆ ಕೆಲಸ ಮಾಡಿದ್ರು, ಕೊಕ್ಕೊಟ್ಟಿನ ಜಂಕ್ಷನ್ ಅಲ್ಲಿ ಯಾವ ರೀತಿ ನಾಗರಿಕರಿಗೆಲ್ಲ ಗಲಭೆಗೆ ಪ್ರಚೋದನೆ ಮಾಡಿದ್ರು ಅಂತ ಒಂದು ಡಿಸ್ಪ್ಲೇ ಮಾಡಿ, ದೊಡ್ಡ ಸ್ಕ್ರೀನ್ ಹಾಕಿ, ಎಲ್ಲರೂ ನೋಡ್ಲಿಲ್ಲ ಜನ. ನಮ್ಮ ಮಾನ್ಯ ಉಳ್ಳಾಲದ ಶಾಸಕ ಖಾದರ್ ಅವರು ನೋಡ್ಲಿ, ಖಾದರ್ ಅವರು ನೋಡ್ಬೇಕು. ಅವರು ರಾಜ್ಯಕ್ಕೆ ಸ್ಪೀಕರ್, ಉಳ್ಳಾಲಕ್ಕೇನವರು ಉಳ್ಳಾಲಕ್ಕೆ MLA ಅಲ್ವಾ? ರಾಜ್ಯಕ್ಕೆ ಸ್ಪೀಕರ್, ಉಳ್ಳಾಲಕ್ಕೆ MLA. ರಾಜ್ಯದಲ್ಲಿ ಅವರು ಎಲ್ಲಾ ಪಕ್ಷಗಳ ಶಾಸಕರ ಹಕ್ಕುಗಳನ್ನು ಎತ್ತಿ ಹಿಡಿತೀನಿ ಅಂತ ಹೊರಟಿದ್ದಾರೆ ಶಾಸಕ ಖಾದರ್ ಅವರು. ಎಲ್ಲರನ್ನ ಜೋಡಿಸ್ತಾ ಇದ್ದಾರೆ. ಅವರು ಜೋಡಣೆಯಲ್ಲಿ ಬಹಳ ಒಳ್ಳೆ ಇದಿದೆ, ಎಕ್ಸ್ಪರ್ಟ್. ರಾಜ್ಯಕ್ಕೆ ಅವರು ಎಲ್ಲಾ ಶಾಸಕರ ಹಕ್ಕುಗಳನ್ನ ಎತ್ತಿ ಹಿಡಿಯುವವರು. ಉಳ್ಳಾಲದಲ್ಲಿ ಇಲ್ಲಿರುವಂತ ನಾಗರಿಕ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರೆ ಅವರ ಹಕ್ಕುಗಳನ್ನ ಪೊಲೀಸರು ಚ್ಯುತಿಗೊಳಿಸಿದಾಗ ಯಾಕೆ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇಲ್ಲ? ಯಾಕೆ ಅವರಿಗೆ ಈ ಕುರಿತು ಅರಿವಿಲ್ವಾ? ಇದೆಲ್ಲ ಆಗ್ತಾ ಇರೋದು ಅವ್ರಿಗೆ ಗೊತ್ತಿಲ್ವಾ? ಅಥವಾ ಸ್ಪೀಕರ್ಗೂ ನನಗೂ ಪೊಲೀಸ್ ಠಾಣೆಗೂ ನಾಗರಿಕರ ಹಕ್ಕುಗಳಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಕೂತಿದ್ದಾರೆ ಅಂತ ನಮ್ಗೆ ಸ್ಪಷ್ಟ ಬೇಕು. ನಾವು ಯಾವುದೇ ರೀತಿಯಲ್ಲಿ ಖಾದರ್ ವಿರೋಧಿಗಳಲ್ಲ, ಆದ್ರೆ ನಾಗರಿಕರ ಹಕ್ಕುಗಳಿಗೆ ಧಕ್ಕೆ ಆದಾಗ, ಕೋಮುವಾದಿಗಳಿಗೆ ಮನೆ ಹಾಕುವಂತ ಕೆಲಸಗಳಾದಾಗ ನಾವು ಖಾದರ್ ಅವರ ವಿರುದ್ಧನೂ ಪ್ರತಿಭಟನೆ ಮಾಡ್ತೀವಿ. ಇದು ಇವತ್ತು ಸಾಂಕೇತಿಕ ಧರಣಿ. ಹೋಗೋಣ, ಏನಾಗುತ್ತೆ ನೋಡೋಣ. ಇವರು ಇನ್ನೂ ಕೂಡ ಬಹಳ ಏಕವಚನದಲ್ಲೆಲ್ಲ ಮಾತಾಡ್ತಾರಂತೆ ಕಮಿಷನರ್ ಅವರು. ಬಹುಶಃ ಅವ್ರಿಗೆ ಇನ್ನೂ ಕನ್ನಡದ ಮೇಲೆ ಹಿಡಿತಾ ಇಲ್ಲ ಅಂತ ಅನಿಸ್ತದೆ. ಅದರಲ್ಲಿ ಮಾತಾಡ್ತಾ ಇದ್ರೆ ಬೇಜಾರಿಲ್ಲ. ಅದು ಬಿಟ್ಟು ನಾನು ಪೊಲೀಸ್ ಕಮಿಷನರ್,
ಮಂಗಳೂರಿನಲ್ಲಿ ಏನೇ ಇದ್ರೂ ಕೂಡ ನನ್ನ ಒಪ್ಪಿಗೆಯಿಂದ ನಾನು ಪ್ರಸನ್ನ ವದನನಾಗಿದ್ರೆ ನಿಮ್ಗೆ ಬೆರವಣಿಗೆಗೆ ಅನುಮತಿಯನ್ನ ಕೊಡ್ತೀನಿ, ಯಾವಾಗ ಮಾಡಿ. ಇಲ್ಲ ನನ್ಗೆ ಮೂಡಿಲ್ಲ, ನೀವು ಪ್ರತಿಭಟನೆ ಮಾಡಬಾರ್ದು ಅಂದ್ರೆ ಮನವಿ ಕಟ್ಟು ಹೋಗಿ ಅಂತ ಕಮಿಷನರ್ ಹೇಳ್ತಾರಂತಾದ್ರೆ ನಾವು ದೊಡ್ಡ ಮೆರವಣಿಗೆಯನ್ನ ಮಂಗಳೂರು ಪೇಟೆಯಲ್ಲಿ ಕಮಿಷನರ್ ವಿರುದ್ಧ ಮಾಡಬೇಕಾಗತ್ತೆ. ಇಲ್ಲಿ ಒಳ್ಳೆಯ ಅಧಿಕಾರಿಗಳು, ಒಳ್ಳೆಯ ಎಸ್ಪಿಗಳು ಬಂದಾಗ ಅವರಿಗೆ ಹೂವಿನ ಹಾರವನ್ನು ಹಾಕಿದೀವಿ ನಾವು. ಒಳ್ಳೆಯ ಕಮಿಷನರ್ಗಳಿಗೆ ಹೂ ಬುಕ್ಕೆಯನ್ನು ಕೊಟ್ಟು ಬೀಳ್ಕಡೆಗೆಯನ್ನು ಮಾಡಿದೀವಿ. ಅದೇ ರೀತಿ ಕೆಟ್ಟ ಅಧಿಕಾರಿಗಳು ಬಂದಾಗ, 2 ನಂಬರ್ ದಂಧೆಗಳ ಪರವಾಗಿ ನಿಂತಾಗ, ಕ್ರಿಮಿನಲ್ ಜಗತ್ತಿನ ಪರವಾಗಿ ನಿಂತಾಗ, ಕೋಮುವಾದಕ್ಕೆ ಮನೆಯನ್ನು ಹಾಕಿದಾಗ ಅಂತಹ ಕಮಿಷನರ್ಗಳ ವಿರುದ್ಧ ಕಮಿಷನರ್ ಹಠಾವೋ ಚಳುವಳಿ ಅಂತ ಮಂಗಳೂರಿನ ಬೀದಿಗಳಲ್ಲಿ ಮಾಡಿದೀವಿ. ಆ ಇತಿಹಾಸದ ಪುಟಗಳನ್ನು ತೆಗೆದು ನೀವು ನೋಡಬೇಕು ಅಂತ ನಾನು ಮಾನ್ಯ ಕಮಿಷನರ್ ಅವರ ಹತ್ರ ವಿನಂತಿಯನ್ನು ಮಾಡ್ತೀನಿ. ಇವತ್ತು ನಮ್ಗೇನು, ನಾವು ಕಾನೂನುಬದ್ಧ ಹೋರಾಟ ಮಾಡುವವರು. ಇಲ್ಲಿ ಬಂದಿರೋರು ಬಹುತೇಕರೆಲ್ಲರೂ ಕೂಡ ಬೆಂಜ್ ಕಾರು ಅಥವಾ ಒಂದು 10 ಲಕ್ಷದ ಕಾರಲ್ಲಿ ಓಡಾಡುವವರು ಯಾರು ಇಲ್ಲ, ಎಲ್ಲ ದುಡಿಯೋ ಜನ. ನಾವೇನು ಪೊಲೀಸ್ ಠಾಣೆಗೆ ಕಮಿಷನರ್ ಹತ್ರ ಅದಕ್ಕೆ ನೀವು ಅಡ್ಜಸ್ಟ್ ಮಾಡಿ, ಇದಕ್ಕೆ ಅಡ್ಜಸ್ಟ್ ಮಾಡಿ ಅಂತ ಬರುವವರು ಯಾರು ಇಲ್ಲ. ಬಂದ್ರೆ ಜನರ ಹಕ್ಕುಗಳಿಗಾಗಿ ಬರ್ತೀವಿ. ಬೀಡಿ ಕಾರ್ಮಿಕರಿಗೆ ತುಟ್ಟಿ ಭತ್ಯೆ ಸಿಗಬೇಕು, ಮೆರವಣಿಗೆ ಮಾಡ್ತೀವಿ, ಪರ್ಮಿಷನ್ ಕೊಡಿ ಅಂತ ಬರ್ತೀವಿ. ಡಿವೈಎಫ್ಐ ನಿಂದ ನಿರುದ್ಯೋಗದ ವಿರುದ್ಧ ಜಾಥಾ ಮಾಡ್ತೀವಿ, ಬಡವರಿಗೆ ನಿವೇಶನ ತೆಗಿಬೇಕು, ಮೆರವಣಿಗೆ ಇದೆ, ಪರ್ಮಿಷನ್ ಕೊಡಿ ಅಂತ ಬರ್ತೀವಿ. ಅಥವಾ ಇನ್ನೊಂದು ಬಡವರ ಶೋಷಿತರ ಪರವಾದಂತ ಯಾವುದಾದ್ರೂ ಕಾರ್ಯಕ್ರಮ ಇದ್ರೆ ಮನವಿ ಕೊಡಿ ಅಂತ ಬರ್ತೀವಿ. ಅದು ಬಿಟ್ಟರೆ ಯಾವುದೇ ರೀತಿಯಾದಂತಹ ದಂಧೆಗಳಿಗೆ ಅನುಕೂಲ ಮಾಡಿಕೊಡಿ, ನಮ್ಮ ಹತ್ತು ಮರಳಿನ ಗಾಡಿ ಹೋಗ್ತದೆ, ನೀವು ಕಣ್ಣು ಮುಚ್ಚಿಂದ ಹೇಳಲಿಕ್ಕೆ ನಾವು ಕಮಿಷನರ್ ಕಚೇರಿಗೆ ಬರುವವರಲ್ಲ. ಮತ್ತೆ ನೀವು ಸವಾಲಾಗಿ ತಗೊಳ್ಳೋದಾದ್ರೆ ನಾವು ಸವಾಲೆ, ನಾವೇ ಸವಾಲೆ. ನಾವು ಯಾರು ತಿಳ್ಕೊಂಡಿದ್ದೀವಿ? ಯಾವುದೇ NGOಗಳಲ್ಲ ನಾವು. ಈ ದೇಶದ ಬಲಿಷ್ಠ ಯುವಜನ ಸಂಘಟನೆ ಡಿವೈಎಫ್ಐ. ಇಲ್ಲಿ ಸಿಪಿಎಂ ಪಕ್ಷದ ಮುಖಂಡರುಗಳಿದ್ದಾರೆ. ಕೃಷ್ಣ ಸಾಲಿಯನ್ ಕೂಡ ಸಿಪಿಎಂ ಪಕ್ಷದ ಮುಖಂಡರು, ಸುನಿಲ್ ಕುಮಾರ್ ಬಜಾಲ್ ಸಿಪಿಐ ಪಕ್ಷದ ಮುಖಂಡರು, ಸಿಪಿಐ ಪಕ್ಷದ ಮುಖಂಡರುಗಳಿದ್ದಾರೆ. ಮೊನ್ನೆ ಕೂಡ ಇದ್ರು. ನಾವೊಂದು ಈ ದೇಶದ ರಾಷ್ಟ್ರೀಯ ಪಕ್ಷಗಳ ದಕ್ಷಿಣ ಜಿಲ್ಲಾ ಘಟಕ. ನಾವು ಕಮಿಷನರ್ ಹೇಳಿದ್ದಕ್ಕೆ ತಲೆ ಅಲ್ಲಾಡಿಸ್ತಾ ಇರ್ಬೇಕಾ? ಕಾರ್ಮಿಕ ಸಂಘಟನೆಗಳು ಬಹಳ ದೊಡ್ಡದು, ನೀವೇನ್ರಿ ಅಂತ ಕೇಳ್ತೀರಲ್ರ ಸರ್? ಈ ದೇಶದ ಪ್ರಜಾಪ್ರಭುತ್ವ, ಇಲ್ಲಿಯ ರಾಜಕೀಯ ಪಕ್ಷಗಳ ಕುರಿತು ಏನಾದ್ರೂ ಅರಿವಿದೆಯಾ? ಇನ್ನೊಬ್ರು DCP ಇದಾರಂತೆ, ಏನ್ ಹೆಸರು ಅವ್ರದ್ದು? DCP ಅವರು ಗೋಯಲ್. ಒಬ್ಬರು ಅಗರ್ವಾಲ್, ಇನ್ನೊಬ್ರು ಗೋಯಲ್. ಅವರಿಗೆ ದಕ್ಷಿಣದ ನೆಲದ ಮಣ್ಣಿನ ಗುಣಗಳ ಪರಿಚಯವೇ ಇಲ್ಲ. ಅವ್ರು ಹೇಳ್ತಾರಂತೆ, ನೀವು ಮೆರವಣಿಗೆ ಯಾಕೆ ಮಾಡ್ತೀರಿ, ನೀವು ಪ್ರತಿಭಟನೆ ಯಾಕೆ ಮಾಡ್ತೀರಿ, ನೀವು ಅದ್ಯಾಕೆ ಮಾಡ್ತೀರಿ, ಇದ್ಯಾಕೆ ಮಾಡ್ತೀರಿ, ನೀವು ಕಾನೂನು ಪಾಲಿಸ್ತೀರಾ ಅಂತ. ಸ್ವಾಮಿ, ಕಾನೂನು ಪಾಲಿಸುವಂತೆ ಮಾಡುವಂತಹದ್ದು ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ. ನಾವೆಲ್ಲಿ ಕಾನೂನು ಉಲ್ಲಂಘಿಸಿದೀವಿ ಹೇಳಿ? ಅದು ಬಿಟ್ಟು ಎಲ್ಲದಕ್ಕೂ ಕೂಡ ಕಮಿಷನರ್ ಕಚೇರಿ, ಒಂದು 10 ಜನರ ಮೆರವಣಿಗೆ ಮಾಡಬೇಕು ಅಂತಾದ್ರೆ ಕಮಿಷನರ್ ಕಚೇರಿಗೆ ಹೋಗ್ಬೇಕು ಅನುಮತಿಗೆ. ಅಲ್ಲಿ ಹೋಗಿ ಪಡಿಬೇಕು ಅಂತಾದ್ರೆ ಪೊಲೀಸ್ ಸ್ಟೇಷನ್ ಹಾಕಿರೋದು, ಪೊಲೀಸ್ ಸ್ಟೇಷನ್ಗೆ ಒಬ್ಬ ಠಾಣಾಧಿಕಾರಿ ಹಾಕಿರೋದು. ಮೊದಲೆಲ್ಲವೂ ಕೂಡ ಇಲ್ಲೇ ಇತ್ತು. ಈಗ ಠಾಣಾಧಿಕಾರಿಗಳಿಗೆ ಬೆಲೆನೇ ಇಲ್ಲ. ಎಲ್ಲಕ್ಕೂ ಕಮಿಷನರ್ ಕಚೇರಿಗೆ ಹೋಗಿ ಅಂತ. ಕಮಿಷನರ್ ಸಿಕ್ಕಿದ್ರೆ ನಮ್ಗೆ ಬೆಳಿಗ್ಗೆ ದೇವರ ದರ್ಶನ ಸಿಕ್ಕಿದಷ್ಟು ಪುಣ್ಯ ಅಂತ ಕಾದು ಕುಳಿತುಕೊಳ್ಳುವಂತ ಸ್ಥಿತಿ ಇವತ್ತಿನ ನಾಗರಿಕರಿಗೆ ಅಥವಾ ಸಂಘಟನೆಗಳಿಗೆ ಇದೆ. ಅದನ್ನೆಲ್ಲ ನಾವು ಒಪ್ಪೋ ಪ್ರಶ್ನೆ ಇಲ್ಲ. ನಮ್ಮ ಮೇಲೆ ಹಾಕಿರುವಂತ ಏನು 17 ಜನರ ಮೇಲೆ ಹಾಕಿರುವಂತ ಮೊಕದ್ದಮೆ ಏನಿದೆ, ಅದರಲ್ಲೂ ಕೂಡ ಕೃಷ್ಣಪ್ಪ ಸಾಲಿಯಾನ್ರಿಂದ ಹಿಡಿದು ನಮ್ಮ ಎಲ್ಲ ಹಿರಿಕಿರಿ ನಾಯಕರ ಮೇಲೆ ನೀವು ಮೊಕದ್ದಮೆಯನ್ನು ಹೂಡಿದಿರಿ. ಅದು ಯಾವ ಕಾರಣಕ್ಕಾಗಿ ಹೂಡಿದಿರಿ, ಅದರಲ್ಲಿ ನೀವು ಹಾಕಿರುವಂತ ಆರೋಪಗಳೇನಿದೆ, FIR ನಲ್ಲಿ ಕೊಟ್ಟಿರುವಂತ ಕಾರಣಗಳೇನಿದೆ, ಅದಕ್ಕೆ ನಮಗೆ ಕ್ಲಾರಿಫಿಕೇಶನ್ ಬೇಕು. ಅದರ ಜೊತೆಯಲ್ಲಿ ಕೋಮುವಾದಿಗಳ ಮೇಲೆ ಇಂತಹ ಎಷ್ಟು ಕ್ರಮಗಳನ್ನು ನೀವು ಕೈಗೊಂಡಿದ್ದೀರಿ? ಶರಣ್ ಪಂಪಲ್ಲಿ ಎಷ್ಟು ಭಾಷಣ ಮಾಡಲಿಲ್ಲ, ಎಷ್ಟು ಮೆರವಣಿಗೆ ಮಾಡಲಿಲ್ಲ, ಎಷ್ಟು ರಸ್ತೆ ತಡೆ ಉಂಟಾಗ್ಲಿಲ್ಲ? ನೀವೇ ಕೂಡ ಬಜರಂಗದಲ್ಲದ ಶೌರ್ಯ ಮೆರವಣಿಗೆ ನಡೆಯಿತು. ಶೌರ್ಯ ಮೆರವಣಿಗೆ ಜ್ಯೋತಿಯಿಂದ ಕದ್ರಿವರೆಗೆ ಹಿಂದಿನ ದಿವಸನೇ ಪೊಲೀಸರು ಕಮಿಷನರ್ ಕಚೇರಿಯಿಂದ ಪ್ರಕಟಣೆ ಹೋಯ್ತು, ಇವತ್ತೆಲ್ಲ ರಸ್ತೆಗಳ ಸಂಚಾರವನ್ನ ಬದಲಾವಣೆ ಮಾಡಿದೀವಿ ಅಂತ. ಅವರಿಗೆ ಅದರ ರಸ್ತೆ ಸಂಚಾರದಲ್ಲಿ ಬದಲಾವಣೆ, ನಾವೆಲ್ಲೋ ಬಸ್ನೆಲ್ಲ ಅಂದ್ರೆ ಮೂಲೆಯಲ್ಲಿ ನಿಂತು 15 ಜನ ಪ್ರತಿಭಟನೆ ಮಾಡಿದ್ರೆ ನಮ್ಮಿಂದ ರಸ್ತೆ ಸಂಚಾರಕ್ಕೆ ಅಡೆತಡೆ ಉಂಟಾಯ್ತು ಅಂತ FIR. ಕರ್ನಾಟಕದಲ್ಲಿ ಯಾರ್ದು ಸ್ವಾಮಿ ಸರ್ಕಾರ? ಈಗಲೂ ಬಜರಂಗದಲ್ಲದಿದೆಯಾ? ಈಗಲೂ ಬಸವರಾಜ ಬೊಮ್ಮಾಯಿಯ ಮುಖ್ಯಮಂತ್ರಿ? ಈಗಲೂ ಯಡಿಯೂರಪ್ಪನೇನಾ ನಿಮ್ಗೆ ನಾಯಕ? ಗೃಹ ಮಂತ್ರಿ ಯಾರು ನಿಮಗೆ? ಪರಮೇಶ್ವರ್ ಅವರ ಅಥವಾ BJP ಅವರ? ಈ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಬೇಕು. ನಮ್ಗೆಲ್ಲವೂ ಗೊತ್ತಿದೆ, ಏನು ನಡೀತದೆ ಅಂತಲೂ ಗೊತ್ತಿದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಪೊಲೀಸ್ ರಾಜನ್ನು ಒಪ್ಪುವಂತ ಪ್ರಶ್ನೆ ಇಲ್ಲ. UT ಖಾದರ್ ಅವರು ತೆರೆಯ ಮರೆಯಲ್ಲಿ ನಿಂತು ಎಲ್ಲವನ್ನು ಆಡಿಸುತ್ತಾ ಆಟವನ್ನು ನೋಡೋದು ಬೇಡ. ನಮ್ಗೆ ಗೊತ್ತಿದೆ ಖಾದರ್ ಅವರ ಪಾತ್ರ ಏನಿದೆ ಅಂತ. ಸಂದರ್ಭ ಕಾಲ ಬಂದಾಗ ಸರಿಯಾದಂತ ಉತ್ತರ UT ಖಾದರ್ ಅವ್ರಿಗೂ ಸಿಗ್ತದೆ. ಕಂಬಳದ ಕೋಣೆಗಳನ್ನು ಓಡಿಸ್ಲಿಕ್ಕೆ ನಮಗೂ ಗೊತ್ತಿದೆ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತುಗಳಿಗೆ